ಓಂ ಶಾಂತಿ. ವಾಣಿ ಡೇಟು 21/4/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಸಕಾಶವನ್ನು ಕೊಡಲು ತಂದೆಯು ಬಂದಿದ್ದಾರೆ. ನೀವು ದೇಹಿ ಅಭಿಮಾನಿಯಾಗುತ್ತೀರಿ ಮತ್ತು ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವಿದ್ದಾಗ ಸಕಾಶವು ಸಿಗುತ್ತಾ ಇರುವುದು. ಪ್ರಶ್ನೆ: ಎಲ್ಲದಕ್ಕಿಂತ ದೊಡ್ಡ ಅಸುರಿ ಸ್ವಭಾವ ಯಾವುದಾಗಿದೆ? ಅದು ನೀವು ಮಕ್ಕಳಲ್ಲಿ ಬರಬಾರದು. ಉತ್ತರ: ಅಶಾಂತಿಯನ್ನು ಹರಡುವುದು ಎಲ್ಲದಕ್ಕಿಂತ ದೊಡ್ಡ ಅಸುರಿ ಸ್ವಭಾವ ಆಗಿದೆ. ಅಶಾಂತಿ ಹರಡುವುದರಿಂದ ಮನುಷ್ಯರು ಬೇಸರವಾಗಿ ಬಿಡುತ್ತಾರೆ. ಅವರು ಎಲ್ಲಿ ಹೋಗುವರೋ ಅಲ್ಲೆಲ್ಲ ಅಶಾಂತಿಯನ್ನು ಹರಡುತ್ತಾರೆ. ಆದ್ದರಿಂದಲೇ ಭಗವಂತನಿಂದ ಶಾಂತಿಯ ವರವನ್ನು ಬೇಡುತ್ತಾರೆ. ಗೀತೆ: ಇದು ದೀಪ ಮತ್ತು ಬಿರುಗಾಳಿಯ ಕಥೆಯಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ವಿದ್ಯೆಯಲ್ಲಿ ಬಹಳ ಸಂಪಾದನೆ ಇದೆ. ಆದ್ದರಿಂದ ಖುಷಿಯಿಂದ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ. ಓದುವ ಸಮಯದಲ್ಲಿ ಎಂದೂ ಆಕಳಿಕೆ ಇತ್ಯಾದಿ ಬರಬಾರದು. ಬುದ್ಧಿಯೋಗವು ಅಲ್ಲಿ ಇಲ್ಲಿ ಅಲೆಯಬಾರದು. ಒಳ್ಳೊಳ್ಳೆಯ ಅಂಶಗಳನ್ನು ಬರೆದಿಟ್ಟುಕೊಂಡು ಧಾರಣೆ ಮಾಡುತ್ತಾ ಇರಿ. ಎರಡನೇದು, ಪವಿತ್ರರಾಗಿ ತಂದೆಯ ಹೃದಯವನ್ನು ಪಡೆಯುವಂತಹ ಅಧಿಕಾರಿಗಳಾಗಬೇಕಾಗಿದೆ. ಸೇವೆಯಲ್ಲಿ ಬುದ್ಧಿವಂತರಾಗಬೇಕಾಗಿದೆ. ಒಳ್ಳೆಯ ಸಂಪಾದನೆ ಮಾಡಿಕೊಂಡು ಮತ್ತು ಅನ್ಯರಿಂದಲೂ ಮಾಡಿಸಬೇಕಾಗಿದೆ. ವರದಾನ: ಮರಜೀವ ಜನ್ಮದ ಸ್ಮೃತಿಯಿಂದ ಸರ್ವ ಕರ್ಮಬಂಧನಗಳನ್ನು ಸಮಾಪ್ತಿ ಮಾಡುವಂತಹ ಕರ್ಮಯೋಗಿ ಭವ. ಈ ಮರ್ಜೀವ ದಿವ್ಯ ಜನ್ಮ ಕರ್ಮ ಬಂಧನದ ಜನ್ಮ ಅಲ್ಲ, ಇದು ಕರ್ಮಯೋಗಿ ಜನ್ಮವಾಗಿದೆ. ಈ ಅಲೌಕಿಕ ದಿವ್ಯ ಜನ್ಮದಲ್ಲಿ ಬ್ರಾಹ್ಮಣ ಆತ್ಮ ಸ್ವತಂತ್ರವಾಗಿದೆ ಹೊರತು ಪರತಂತ್ರವಲ್ಲ. ಈ ದೇಹ ಲೋನ್ನಲ್ಲಿ ಸಿಕ್ಕಿರುವುದಾಗಿದೆ. ಇಡೀ ವಿಶ್ವದ ಸೇವೆಗಾಗಿ ಹಳೆಯ ಶರೀರದಲ್ಲಿ ತಂದೆಯು ಶಕ್ತಿ ತುಂಬಿ ನಡೆಸುತ್ತಿದ್ದಾರೆ. ಜವಾಬ್ದಾರಿ ತಂದೆಯದಾಗಿದೆ ಹೊರತು ನಿಮ್ಮದಲ್ಲ. ತಂದೆಯು ಸೂಚನೆ ನೀಡಿದ್ದಾರೆ, ಕರ್ಮ ಮಾಡಿ ಎಂದು. ನೀವು ಸ್ವತಂತ್ರರಾಗುವಿರಿ. ನಡೆಸುವಂತಹ ತಂದೆ ನಡೆಸುತ್ತಿದ್ದಾರೆ. ಇದೇ ವಿಶೇಷ ಧಾರಣೆಯಿಂದ ಕರ್ಮ ಬಂಧನಗಳನ್ನು ಸಮಾಪ್ತಿ ಮಾಡಿ ಕರ್ಮಯೋಗಿಗಳಾಗಿ. ಸ್ಲೋಗನ್: ಸಮಯದ ಸಮೀಪತೆಯ ಬುನಾದಿಯಾಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಓಂ ಶಾಂತಿ.